ಪ್ರೀತಿಯ ವೀಕ್ಷಕರೆಲ್ಲರಿಗೂ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಹೇಗಿದೆ ಈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ ತಿಂಗಳ ವಿಶೇಷತೆ, ಗ್ರಹದ ಸ್ಥಾನದ ಬದಲಾವಣೆಗಳನ್ನು ಗಮನಿಸೋಣ. ನೋಡಿ, ಈ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು 14ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಮೀನ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 29ನೇ ತಾರೀಕು ಅಂದರೆ ನಮಗೆ ಈ ವರ್ಷದ ಕೊನೆಯ ಹಿಂದಿನ ದಿವಸ ನಮಗೆ ಶನಿಗ್ರಹನು ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಇದ್ದಾನೆ. 2.5 ವರ್ಷಗಳ ನಂತರದಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ. ಪ್ರಮುಖವಾಗಿ ಈ 2 ಗ್ರಹದ ಪರಿಚಲನೆಗಳು ಇರತಕ್ಕಂಥದ್ದು ಮಾರ್ಚ್ನ ತಿಂಗಳಲ್ಲಿ. ಜೊತೆಗೆ ಮಾರ್ಚ್ನಲ್ಲಿ ನಾವು ನೋಡ್ತಾ ಇದ್ದೇವೆ 29ನೇ ತಾರೀಕು ಅಮಾವಾಸ್ಯೆ ಏನಿದೆ, ಅಮಾವಾಸ್ಯೆಯ ಪರ್ವಕಾಲದಲ್ಲಿಯೇ ಒಂದು ರೀತಿಯಾಗಿ ಶನಿಗ್ರಹ ಬದಲಾವಣೆ ಆಗ್ತಾ ಇದ್ದಾನೆ. ನೋಡಿ, ಆದರೆ ಅಮಾವಾಸ್ಯೆ ತಿಥಿ ಆ ಥರದ್ದೆಲ್ಲ ಲೆಕ್ಕ ಬರೋದಿಲ್ಲ ಗ್ರಹಗಳ ಸ್ಥಾನ ಬದಲಾವಣೆಗೆ. ಒಂದು ರೀತಿಯಾಗಿ ಒಂದಷ್ಟು ಜನ ತಲೆಗೆ ತುಂಬ್ಕೊಂಬಿಟ್ಟಿದ್ದಾರೆ, ಇವು ಅಮಾವಾಸ್ಯೆ, ಶನಿ ಬೇರೆ ಬದಲಾವಣೆ ಆಗ್ತಾ ಇದೆ, ಅಮಾವಾಸ್ಯೆ ದಿವಸ ಶನಿ ಒಂದು ಮೀನ ರಾಶಿಗೆ ಹೋಗ್ತಾ ಇರೋದ್ರಿಂದ ಇನ್ನೇನಾದರೂ ಸಮಸ್ಯೆಗಳು ಬರುತ್ತಾ ನಮ್ಮ ಜೀವನಕ್ಕೆ ಅಂತ ಹಲವು ಜನರು ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಒಂದು ತೊಂದರೆಗಳು ಕೊಡಬಾರ್ದು ಕಾಟ ಯಾರಿಗೂ ಅಂಥೇಳಿ ಈಗಾಗಲೇ ಜನವರಿ 11ನೇ ತಾರೀಕಿನಂದು ನಾವು ಶನಿ ಮಹಾಯಾಗವನ್ನು ಮಾಡಿದ್ವಿ. ಹಲವಾರು ಜನ ಅದರಲ್ಲಿ ಪೂಜೆನೂ ಸಹ ಮಾಡಿಸ್ಕೊಂಡಿದ್ದೀರಿ. ಪೂಜೆ ಮಾಡಿಸಿಕೊಂಡಿರುವಂಥವ್ರು ಯಾರೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಜೊತೆಗೆ ನಿಮ್ಗೆ ಈಗಾಗಲೇ ಎಷ್ಟೋ ಜನಕ್ಕೆ ರಕ್ಷಾ ಪ್ರಸಾದಗಳು ಸಹ ಎಲ್ಲ ಬಂದು ಸೇರಿದ್ದಾವೆ. ಅದನ್ನೆಲ್ಲ ತಾವೆಲ್ಲ ಉಪಯೋಗಿಸ್ಕೊಳ್ತಾ ಸಂತೋಷವಾಗಿದ್ದೀರಿ ಅನ್ನೋದು ನಮ್ಮ ಭಾವನೆ. ಇನ್ನು ಈ ತಿಂಗಳ ವಿಶೇಷ ಅಂತ ಹೇಳಿದ್ರೆ 30ನೇ ತಾರೀಕಿನಂದು ನಮಗೆ ಹೊಸ ವರ್ಷ ಪ್ರಾರಂಭ, ಹೊಸ ದಿನ ಪ್ರಾರಂಭ. ನಮ್ಮಲ್ಲೆಲ್ಲವೂ ಸಹ ನೂತನವಾದಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಜೀವನವನ್ನು ಅನುಭವಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವರ್ಷ ಏನಿದೆ, ಹೊಸ ವರ್ಷ ನಮಗೆ ಶುರುವಾಗ್ತಾ ಇರೋದು ಶ್ರೀ ಕ್ರೋಧಿನಾಮ ಸಂವತ್ಸರವು 29ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಮುಗಿದು ನೆಕ್ಸ್ಟ್ ಶುರುವಾಗ್ತಾ ಇರತಕ್ಕಂತಹದ್ದು ಭಾನುವಾರದ ದಿವಸ 30ನೇ ತಾರೀಕು 3ನೇ ತಿಂಗಳು 2025ರ ಶುಭ ಭಾನುವಾರದ ದಿವಸ ಪಾಲ್ಗುಣ ಮಾಸವು ಮುಗಿದು ಚೈತ್ರ ಮಾಸದ ಶುರುವಾಗ್ತಾ ಇದೆ. ಚೈತ್ರ ಮಾಸ ಯಾವ ಸಂವತ್ಸರ ಅಂತ ಹೇಳಿದ್ರೆ ಶ್ರೀ ವಿಶ್ವಾವಸು ಸಂವತ್ಸರವು ಶುರುವಾಗ್ತಾ ಇದೆ. ಇನ್ನೇನು ಆದಷ್ಟು ಶೀಘ್ರದಲ್ಲಿಯೇ ಆ ಯುಗಾದಿ ಭವಿಷ್ಯವನ್ನು ಸಹ ನಾವು ನಿಮ್ಮ ಮುಂದೆ ಪ್ರಚುರಪಡಿಸ್ತೀವಿ. ಹಾಗಾಗಿ ಅದನ್ನು ಸಹ ನೀವು ನೋಡಿ ಸಂತೋಷ ಪಡಬಹುದು. ಯಾವ್ಯಾವ ರಾಶಿಗಳಿಗೆ ಅನುಕೂಲ, ಯಾವ್ಯಾವ ರಾಶಿಗಳಿಗೆ ಅನಾನುಕೂಲ ಅನ್ನುವಂತಹ ಸಂಪೂರ್ಣವಾದ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಸಂಪೂರ್ಣ ವರ್ಷ ಭವಿಷ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ. ಅದನ್ನು ಸಹ ನೋಡಿ ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರದ ದಾರಿ ಕಂಡುಹಿಡ್ಕೊಳ್ಳಿ, ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈ ಒಂದು ವಿಶೇಷ ಅಂತಂದರೆ 29ನೇ ತಾರೀಕು ಏನಿದೆ ವರ್ಷದ ಕೊನೆಯ ಅಮಾವಾಸ್ಯೆ. 29ನೇ ತಾರೀಕಿನಂದು ವರ್ಷದ ಕೊನೆ ಅಮಾವಾಸ್ಯೆ ಏನಿದೆ, ಆ ಅಮಾವಾಸ್ಯೆಯ ಪ್ರಯುಕ್ತ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಯಶಸ್ಸಾಗಬೇಕು, ಕಾರ್ಯಸಿದ್ಧಿಯಾಗಬೇಕು. ಈ ದೃಷ್ಟಿದೋಷ, ಮಾಟಮಂತ್ರ ದೋಷ, ಕೃತಿಮ ದೋಷಗಳು ಅದೆಲ್ಲವೂ ಸಹ ನಿವಾರಣೆ ಆಗಿ ಜೀವನದಲ್ಲೊಂದಿಷ್ಟು ಏಳಿಗೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಕ್ಕೆ ಸರ್ವ ಕಾರ್ಯಸಿದ್ಧಿ ಮೂಲಿಕ ತಾಯತವನ್ನು ಇದೇ ಕಾತ್ಯಾಯನ ಅಮಾವಾಸ್ಯೆ ಅಂದರೆ 29ನೇ ತಾರೀಕು 3ನೇ ತಿಂಗಳು 2025ರ ಅಮಾವಾಸ್ಯೆ ಎಂದು ಮಾಡ್ತಾ ಇದ್ದೇವೆ. ಆ ಮಾಡುವಂತಹ ಪರ್ವಕಾಲಕ್ಕೆ ನೀವುಗಳು ಸಹ ಆ ತಾಯ್ತಗಳು ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಮಾವಾಸ್ಯೆಯ ನಂತರದಲ್ಲಿ, ಪೂಜೆಯ ನಂತರದಲ್ಲಿ ನಿಮ್ಮ ಮನೆಗೆ ಆ ಒಂದು ತಾಯ್ತವು ಬಂದು ತಲುಪತ್ತೆ. ಅದನ್ನು ಬಲಗಡೆ ತೋಳಿಗಾಗಲಿ ಅಥವಾ ಕತ್ತಿಗಾಗಲಿ ಕಟ್ಕೊಂಡ್ರೆ ಬಹಳ ಅನುಕೂಲತೆಗಳು, ನಿಮಗೆ ಸರ್ವ ಕಾರ್ಯ ಸಿದ್ಧಿಯೂ ಆಗುತ್ತೆ. ಮನಸ್ಸಂಕಲ್ಪಿತ
ಕೆಲಸ ಕಾರ್ಯಗಳು ಸಹ ನಡೆಯೋದಕ್ಕೆ ಶುರುವಾಗುತ್ತೆ. 29ನೇ ತಾರೀಕು ಅಮಾವಾಸ್ಯೆ ದಿವಸ ಅದನ್ನು ಮಾಡಿಸ್ಕೊಳ್ಳೋದು ಮರಿಬೇಡಿ. ಈಗಾಗಲೇ ತುಂಬ ಜನ ಮಾಡಿಸ್ಕೊಂಡು ತುಂಬ ಒಳ್ಳೆ ರಿಸಲ್ಟ್ಗಳನ್ನು ಹೇಳ್ತಾ ಇದ್ದೀರಾ. ಒಳ್ಳೆ ರೀತಿಯ ಒಂದು ಮಾತುಗಳು ನಿಮ್ಮ ಕಡೆಯಿಂದ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಅದನ್ನು ಪುನಃ ಇದೇ ಒಂದು ಕಾತ್ಯಾಯನ ಅಮಾವಾಸ್ಯೆಗೆ ಮಾಡಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಇನ್ನು ಈ ಮಾರ್ಚ್ ತಿಂಗಳಲ್ಲಿ ಬಲು ವಿಶೇಷವಾಗಿ ನಮಗೆ ಹೊಸ ವರ್ಷ ಬರ್ತಾ ಇದೆ. ನಮ್ಮೆಲ್ಲರಿಗೂ ಹೊಸ ದಿನಗಳು ಶುರುವಾಗಲಿ, ಯಾವುದೇ ರಾಶಿಯವರಿಗೂ ತೊಂದರೆ ತಾಪತ್ರೆಗಳು ಕಡಿಮೆ ಆಗಲಿ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹ ಒಂದು ಮುಂಚಿತವಾಗಿಯೇ ನೂತನ ಸಂವತ್ಸರ ಶ್ರೀ ವಿಶ್ವಾವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಶುಭ ಆಶೀರ್ವಾದಗಳನ್ನು ಸಹ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಜೀವನ ಸುಖದಾಯಕವಾಗಿರಲಿ, ಸೌಖ್ಯದಾಯಕವಾಗಿರಲಿ, ನೆಮ್ಮದಿದಾಯಕವಾಗಿರಲಿ. ನೀವು ಬದುಕಿ 4 ಜನರನ್ನು ಬದುಕೋಕ್ಕೂ ಅವಕಾಶ ಮಾಡಿಕೊಡಿ. ಪ್ರಕೃತಿನಲ್ಲಿ ತುಂಬ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅದೆಲ್ಲವೂ ಸಹ ನಿವಾರಣೆಯಾಗಿ ನಿಮ್ಮ ಬದುಕು ಸೌಖ್ಯದಾಯಕವಾಗಿರಲಿ ಅನ್ನೋದು ನಮ್ಮ ಉದ್ದೇಶ. ಅದನ್ನೊಂದು ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಿ. ಇನ್ನು ಈ ಒಂದು ವಿಶೇಷ ಸಂದರ್ಭದಲ್ಲಿ ಹೊಸ ವರ್ಷ ಅಂತ ಬರ್ತಾ ಇದೆ ಅಂತಂದರೆ ಪ್ರಮುಖವಾಗಿ ನಮಗೆ ಶನಿ ಫಲ ಮತ್ತು ಗುರುಫಲ ಎರಡೂ ಸಹ ಮುಖ್ಯವಾಗ್ತದೆ. ಶನಿ ಬಲ ಮತ್ತು ಗುರುಬಲಗಳನ್ನು ನೋಡಿಕೊಂಡು ಜೀವನ ಸಾಗಿಸುವಂಥವರು ತುಂಬ ಜನ ಇರ್ತಾರೆ. ಹಾಗಾಗಿ ಆ ಶನಿ ಮತ್ತು ಗುರುವಿನ ಫಲಾನುಫಲಗಳು ಈಗಾಗಲೇ ಶನಿ ಫಲಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಪುನಃ ಮತ್ತೆ ಅದೇ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಪುನಃ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಶನಿ ಗೋಚಾರ ಫಲ 2025ರಿಂದ 27 ಈ ವಿಡಿಯೋಗಳು ಸಹ ಬರುತ್ತವೆ. ಇನ್ನು ಗುರು ಅಂತ ಬಂದಾಗ ಇನ್ನೊಂದು ಸ್ವಲ್ಪ ತಡವಾಗಿ ನಿಮಗೆ ಗುರುವಿನ ಅನುಗ್ರಹವಿರುವಂತಹ ಒಂದು ವಿಡಿಯೋಗಳು ಬರುತ್ತವೆ. ಯಾರು ಸಹ ಒಂದು ಆತ್ರ ಪಟ್ಕೊಳ್ಳೋದು ಬೇಡ, ನಿಧಾನವಾಗಿ ಒಂದೊಂದೇ ವಿಚಾರಗಳನ್ನು ತಿಳ್ಕೊಳ್ತಾ ಬನ್ನಿ. ಇನ್ನು ಗುರು ಅಂತ ಬಂದ ಸಂದರ್ಭಕ್ಕೆ ಏನು ನಾವು ಶನಿಯಾಗವನ್ನು ಮಾಡಿದ್ವಿ ಅದೇ ರೀತಿಯಾಗಿ ಗುರುಬಲ ಮನುಷ್ಯನಿಗೆ ಬಹಳ ಮುಖ್ಯ. ಗುರುಬಲ ಇದ್ದರೆ ಮನುಷ್ಯನಿಗೆ ಜೀವನದಲ್ಲಿ ಅಭ್ಯುದಯ, ಏಳಿಗೆ, ಮಾಡೋ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ, ಮದುವೆ ಆಗಬೇಕಾ, ಉಪನಯನ ಆಗಬೇಕಾ, ನಾಮಕರಣಾದಿಗಳಾಗಬೇಕಾ, ನಿಷೇಕ ಆಗಬೇಕಾ, ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೂ ಸಹ ಗುರುಬಲ ಮುಖ್ಯ. ಕೆಲಸವಿಲ್ಲದೆ ಇದ್ದರೆ, ಕೆಲಸ ಸಿಗಬೇಕು ಅಂತಂದರೆ, ಕೆಲಸದಲ್ಲಿ ಉನ್ನತ ಪದವಿಯನ್ನು ಪಡ್ಕೊಳ್ಬೇಕು ಅಂದರೆ, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿಕೊಳ್ಬೇಕು ಅಂದರೆ ಗುರುಬಲ ಬಹಳ ಮುಖ್ಯ. ಅಂತಹ ಗುರುಬಲ ಎಂತೆಂಥದ್ದೋ ರಾಶಿಗಳಿಗೆ, ಎಂತೆಂಥದ್ದೋ ನಕ್ಷತ್ರಗಳಿಗೆ, ಕೆಲವೊಮ್ಮೆ ಹೇಗೆ ರಾಜರ ಹಾಗಿದ್ದರೂ ಸಹ ಗುರುಬಲ ಇಲ್ಲ ಅಂತ ಹೇಳಿದ್ರೆ ಹೀನಾಯ ಪರಿಸ್ಥಿತಿಯನ್ನು ತಲುಪಬೇಕಾಗ್ತದೆ. ಹಾಗಾಗಿಯೇ 12 ರಾಶಿಯವರು ಸಹ ಇವ್ರು ಮಾತ್ರ ಮಾಡ್ಕೊಳ್ಳಿ, ಅವ್ರು ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬರಲ್ಲ. ಗುರುಬಲ ಇದ್ದವರು ಸಹ ಮಾಡಿಕೊಂಡ್ರೆ ಇನ್ನಷ್ಟು ಹೆಚ್ಚಿನ ಬಲಗಳು ಪ್ರಾಪ್ತಿಯಾಗುತ್ತೆ. ಗುರುಬಲ ಇಲ್ಲದೇ ಇದ್ದಂಥವರು ಒಂದು ಗುರುಯಾಗದಲ್ಲಿ ನಿಮ್ಮ ಪೂಜೆಯನ್ನು ಮಾಡಿಸಿದರೆ ಗುರುವಿನ ಶ್ರೀರಕ್ಷೆ ಸಿಗುತ್ತೆ. ಹಾಗಾಗಿ 12 ರಾಶಿಯವರು ಸಹ ಗುರುವಿನ ಫಲಾನುಫಲಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಮೇ 14ನೇ ತಾರೀಕಿನಂದು ನಡೆಯುವಂತಹ ವಿಶೇಷವಾದ ಗುರು ಮಹಾಯಾಗದ ಒಂದು ವಿಶೇಷ ಸಂದರ್ಭ. ಆ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ಕಳಿಸಿ ಬುಕ್ ಮಾಡ್ಕೊಳ್ಳಿ. ಅದಕ್ಕೆ 333 ರೂಪಾಯಿಯ ಶುಲ್ಕವಿರುತ್ತೆ ಒಬ್ಬರಿಗೆ. ಅದಾದ ನಂತರ ಯಾಗದ ನಂತರ ಗುರುವಿನ ಶ್ರೀರಕ್ಷೆ ಇರುವಂತಹ ಪ್ರಸಾದಗಳು, ಅಕ್ಷತ ಪ್ರಸಾದ ಇರುವಂಥದ್ದಿರಬಹುದು, ಅದೇ ರೀತಿಯ ಗುರುವಿನ ರಕ್ಷ ಪ್ರಸಾದ ಇರುವಂಥದ್ದು ಅದೆಲ್ಲವೂ ಸಹ ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ಕಂಡುಹಿಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷವಾದಂತಹ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ, ಎಲ್ಲ ಎಚ್ಚರಿಕೆಯನ್ನು ನೀವು ವಹಿಸಬೇಕು, ಯಾವ ಸಂದರ್ಭ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ ಅನ್ನುವಂತಹ ಮಾಹಿತಿಯನ್ನು ಈಗ ನೋಡೋಣ. ಇನ್ನು ಈ ಗ್ರಹಸ್ಥಿತಿಗಳಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಇದ್ದಾವೆ ಅನ್ನೋದನ್ನು ಈಗ ಗಮನಿಸೋಣ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳು ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವಂತಹ ಮತ್ತು ವಿವಾಹ ನೆರವೇರ್ತಕ್ಕಂತಹ ಸಾಧ್ಯತೆಗಳು, ನೂತನವಾದಂತಹ ವಸ್ತು, ಆಭರಣ, ಸ್ಥಿರಾಸ್ತಿಗಳನ್ನು ಖರೀದಿ ಮಾಡ್ತಕ್ಕಂತಹ ಯೋಗ, ಮಹಿಳೆಯರಿಗೆ ವಿಶೇಷ ಶುಭ ಸೂಚನೆಗಳು, ಶುಭ ಲಾಭಗಳು ಉಂಟಾಗ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ ಆದಾಯ ಬರುವಂತಹ, ಉತ್ತಮ ಆದಾಯ ಬರುವಂತಹ ಉದ್ಯೋಗಗಳು ಸಿಗ್ತಕ್ಕಂಥದ್ದು, ತುಂಬ ದಿವಸಗಳಿಂದ ಸಾಲವನ್ನು ಯಾರಿಗೂ ನೀವು ಕೊಡೋಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಅದಕ್ಕಂತಲೇ ಕೂಡಿಸಿಡ್ತೀರಿ, ಆದರೆ ಅದನ್ನು ಸರಿಯಾಗಿ ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಏನೋ ಒಂದು ಕಷ್ಟ ನಷ್ಟಗಳು ಎದುರಾಗ್ತಾನೆ ಹೋಗ್ತಾ ಇರುತ್ತವೆ. ಅಂತಹ ಸಂದರ್ಭದಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಈ ಒಂದು ಕಾಲಘಟ್ಟದಲ್ಲಿ, ಈ ಒಂದು ತಿಂಗಳಿನಲ್ಲಿ, ಮಾರ್ಚ್ನ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಅತ್ಯುನ್ನತವಾದಂತಹ ಸಾಲದಿಂದ ಆಚೆ ಬರ್ತಕ್ಕಂತಹ ಸುಸಂದರ್ಭವನ್ನು ಹೊಂದುತ್ತೀರ.
ನೂತನವಾದಂತಹ ಗೃಹ ನಿರ್ಮಾಣಕ್ಕೆ, ಮನೆಯನ್ನು ಕೊಂಡ್ಕೊಳ್ಳೋದಕ್ಕೆ, ನಿವೇಶನಗಳನ್ನು ಕೊಂಡ್ಕೊಳ್ಳೋಕ್ಕೂ ಸಹ ಇದು ಸಕಾಲ ಅಂತಲೇ ಹೇಳಬಹುದು. ವಿದ್ಯಾರ್ಥಿಗಳಿಗೆ ಬಹಳ ಶುಭದ ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. ಜೊತೆಗೆ ನೇರವಾಗಿರ್ತಕ್ಕಂತಹ ಗುರುಬಲವನ್ನು ಅನುಭವಿಸ್ತಾ ಇದ್ದೀರಿ. ಇನ್ನು ಮೇ 14ನೇ ತಾರೀಕು ಗುರುಬಲವನ್ನು ಕಳ್ಕೊಳ್ತೀರಾ. ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ನಿಮಗೆ ಗುರುಬಲವಿರುತ್ತೆ. ಆದರೆ ಮೇ 14ನೇ ತಾರೀಕಿನಂದು ಗುರುಗ್ರಹವು ವೃಷಭದಿಂದ ಮಿಥುನಕ್ಕೆ ಪ್ರವೇಶ ಮಾಡುವುದರಿಂದಾಗಿ ಅಲ್ಲಿ ನಿಮಗೆ ನೀವು ಗುರುಬಲವನ್ನು ಕಳ್ಕೊಳ್ತೀರ. ಹಾಗಾಗಿ ಮೇ 14ನೇ ತಾರೀಕಿನಂದು ಮಾಡ್ತಾ ಇರತಕ್ಕಂತಹ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸಿ. ಅದರಿಂದ ಗುರುವಿನ ಅನುಗ್ರಹದ ಶ್ರೀರಕ್ಷೆ ನಿಮಗೆ ಸಿಗುತ್ತೆ. ಸಂಪೂರ್ಣವಾದ ಗುರುವಿನ ಅನುಗ್ರಹವೂ ಸಹ ನಿಮಗೆ ಪ್ರಾಪ್ತಿಯಾಗ್ತದೆ. ಈಗಾಗಲೇ ಶನಿಯಾಗದಲ್ಲಿ ಶನಿ ಪೂಜೆಯನ್ನು ಮಾಡಿಸ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ಗುರು ಮಹಾಯಾಗದಲ್ಲೂ ಸಹ ಗುರುವಿನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡಿ. ಪಂಚಮ ಶನಿಯ ಪೀಡೆ ಶುರುವಾಗುತ್ತೆ ಇದೇ ಮಾರ್ಚ್ 29ನೇ ತಾರೀಕಿನಿಂದ. ಅರ್ಧಾಷ್ಟಮ ಶನಿಯ ಪೀಡೆಯು ಮುಗಿದು ಪಂಚಮ ಶನಿಯ ಪೀಡೆ ಶುರುವಾಗೋದಕ್ಕಾಗುತ್ತೆ. ದೇಹದ ಅನಾರೋಗ್ಯ ಇರಬಹುದು, ಕುಟುಂಬದಲ್ಲಿ ತಾಪತ್ರಯಗಳು, ಅಣ್ಣ ತಮ್ಮಂದರ ನಡುವೆ ಕಲಹಗಳು ಉಂಟಾಗ್ತಕ್ಕಂಥದ್ದು, ಒಂದು ರೀತಿ ವೈರಾಗ್ಯದ ಜೀವನವನ್ನು ತಂದು ಕೊಟ್ಬಿಡುತ್ತೆ. ಜೀವನದಲ್ಲಿ ಏನೂ ಬೇಡ ನನಗೆ, ಎಲ್ಲ ವಿಚಾರದಲ್ಲೂ ತಾಪತ್ರಯವೇ ಅನಿಸುವಷ್ಟರ ಮಟ್ಟಕ್ಕೆ ಜೀವನವನ್ನು ಹಾಳು ಮಾಡಿಬಿಡುತ್ತೆ. ಗರ್ಭಿಣಿ ಸ್ತ್ರೀಯರು ಬಹಳ ಜಾಗರೂಕತೆಯಿಂದ ಇರಬೇಕು. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರು ಹಾಗಂಥೇಳಿ ಪ್ರತಿಯೊಬ್ಬರಿಗೂ ಏನು ಕೆಡಕನ್ನೇ ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರಲ್ಲ. ನಿಮ್ಮ ಕರ್ಮಾನುಸಾರೇಣ ಕೆಡುಕು ಮತ್ತು ಒಳ್ಳೆಯದ್ದು ಎರಡೂ ಫಲದ ನಿರೀಕ್ಷೆಯನ್ನು ನೀವು ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿದ್ದು ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ. ವಿರೋಧಿಗಳ ಕಿರುಕುಳದಿಂದ ದೂರ ಆಗ್ತೀರಿ. ನವದಂಪತಿಗಳಿಗೆ ಸಂತಾನದ ಸುಯೋಗಗಳು ಸಹ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಆಗಲೇ ಹೇಳಿದ ಹಾಗೆ ಆಭರಣಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ಆಸ್ತಿಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ದೈವಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ದೇವತಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಕುಟುಂಬಕ್ಕೆ ಶುಭ ಸುದ್ದಿಗಳನ್ನು ಕೊಡ್ತಕ್ಕಂಥದ್ದು, ಇನ್ನು ಇತ್ಯಾದಿ ಶುಭ ಫಲಗಳನ್ನು ಅನುಭವಿಸಬಹುದು. ವಕೀಲರಾಗಿರುವಂಥವ್ರಿಗೆ, ಪತ್ತೇದಾರರಾಗಿರುವಂಥವ್ರಿಗೆ, ಪೊಲೀಸ್ ಇಲಾಖೆಯನ್ನು ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ, ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳಿಗೆ ಈ ಒಂದು ತಿಂಗಳು ಬಹಳ ಅಂದರೆ ಬಹಳ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಬಹಳ ಶುಭ ಲಾಭಗಳನ್ನು ನೋಡ್ತೀರಿ. ಅತ್ಯುನ್ನತವಾಗಿರ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ 29ನೇ ತಾರೀಕಿನ ನಂತರದಲ್ಲಿ. ಮುಂದಿನ ವರ್ಷ ಶುರುವಾಗ್ತದೆ. ನಮಗೆ ಈ ಕ್ರೋಧಿನಾಮ ಸಂವತ್ಸರವು ಕಳೆದು 30ನೇ ತಾರೀಕಿನಿಂದ ವಿಶ್ವಾವಸುನಾಮ ಸಂವತ್ಸರವು ಶುರುವಾಗ್ತದೆ. ಅಲ್ಲಿಂದ ಎಲ್ಲವೂ ಸಹ ಶುಭ ಸೌಖ್ಯದ ವಾತಾವರಣ ನಿಮಗೆ ಉಂಟಾಗುತ್ತೆ ಅಂತ ಹೇಳ್ತಾ, ಮಾರ್ಚ್ ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿ. ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು, ಇನ್ನಿತರ ಜೀವ ಸಂಪತ್ತುಗಳಿಗೆ ಆಹಾರವನ್ನು, ಆಸರೆಯನ್ನು ಕೊಡೋದನ್ನು ನೋಡಿ ನೀವೇ ಸಂತೋಷ ಪಡ್ಬೋದು. ಅವತ್ತು ನಾನು ನೆಟ್ಟೆ ಬೆಳೆಸಿದಂತಹ ಹಲಸಿನ ಮರ ಇವತ್ತೊಂದು 5 ವರ್ಷ ಆಗಿದೆ, ಹಣ್ಣುಗಳನ್ನು ಕೊಡ್ತಿದೆ. ಇನ್ಯಾವುದೋ ಪ್ರಾಣಿಗಳು ತಿನ್ಕೊಂಡು ಆರಾಮಾಗಿದ್ದಾವೆ. ನೇರಳೆ ಹಣ್ಣನ್ನು ನೋಡ್ಬೋದು ಅಲ್ವಾ. ಎಷ್ಟು ಮರಗಳಿದ್ದಾವೆ. ಅದನ್ನೆಲ್ಲ ಸಾಧ್ಯವಾದ ಕಡೆಗಳು ನೆಟ್ಟು ಪೋಷಣೆ ಮಾಡಿಸುವಂತಹ ಕೆಲಸವನ್ನು ಮಾಡಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ವೃಶ್ಚಿಕ ರಾಶಿಯವರು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದಾದರೂ ಏನಪ್ಪ ಅಂತ ಹೇಳಿದರೆ, ಈ ಒಂದು ತಿಂಗಳಲ್ಲಿ ಸುಬ್ರಹ್ಮಣ್ಯ ದೇವರ ಪೂಜೆಯನ್ನು ಮಾಡಿ, ಕಾರ್ತಿಕೇಯ ಸ್ತೋತ್ರದ ಪಠಣವನ್ನು ಮಾಡಿ. ಅದರಿಂದ ಹೆಚ್ಚಿನ ಶುಭ ಫಲಗಳನ್ನು ಅನುಭವಿಸಬಹುದು. ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಯನ್ನು ಸಹ ನೋಡಬಹುದು. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.